ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಏನಪ್ಪ ಅಂತ ಅಂದರೆ, ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತೇಳಿ ತಿಳಿದುಕೊಳ್ಳೋದು ಹೇಗೆ? ನೋಡಿ, ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಅನ್ನೋದು ಯಂತ್ರ ಮಂತ್ರ ತಂತ್ರಗಳಿಂದ ಕೂಡಿರೋ ಅಂಥದ್ದು. ಅಂದರೆ ಸರಿಸುಮಾರು ಸಾಧಾರಣವಾಗಿ ಇರ್ತಕ್ಕಂತಹ ಮನುಷ್ಯನ ಒಂದು ದೇಹದಲ್ಲಿ ಅಥವಾ ಮನಸ್ಸಿನಲ್ಲಿ ಉಂಟಾಗುವಂತಹ ಅತಿಕ್ರಮಣ ಪ್ರತಿಕ್ರಿಯೆ. ಅಂದರೆ ಇದ್ದಂಥ ಮನುಷ್ಯ ಇದ್ದ ಹಾಗೇ ಇರೋದಿಲ್ಲ, ಅವನಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಅಂದರೆ ಈಗ ತುಂಬ ರೂಪವಂತರಾಗಿರ್ತಾರೆ, ಅದು ವಿರೂಪಗೊಳ್ಳೋ ಅಂಥದ್ದು. ಫೈನಾನ್ಷಿಯಲಿ ಚೆನ್ನಾಗಿರೋ ಅಂಥವ್ರು ಇದಕ್ಕಿದ್ದಂಗೆ ಕುಂಠಿತ ಆಗೋವಂಥದ್ದು. ಮದುವೆ ಆಗಿ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಅವರು ಬೇರೆ ಬೇರೆ ಆಗುವಂಥದ್ದು. ದಿನ ಮನೆಯಲ್ಲಿ ಕಿತ್ತಾಟ. ಅಕಸ್ಮಾತ್ ಯಾವುದಾದ್ರೂ ಒಂದು ಮನೆಗೆ ಗೃಹ ಪ್ರವೇಶ ಮಾಡ್ಕೊಂಡು ಹೋಗಿರ್ತೀರ, ಮನೆ ವಾಸ್ತು ಚೆನ್ನಾಗಿರುತ್ತೆ, ಎಲ್ಲ ಪ್ರತಿಯೊಂದು ಚೆನ್ನಾಗಿದ್ರೂ ಕೂಡ ಹೋಗಿದ್ದು ಸ್ವಲ್ಪ ದಿವಸ ಆದಮೇಲೆ ಆ ಮನೆ ಮಂದಿಯಲ್ಲಿ ಇರ್ತಕ್ಕಂಥ ಪರ್ಸನ್ಗಳು ಯಾರ್ಯಾರು ಇದ್ದೀರೋ ಅವ್ರಿಗೆಲ್ಲ ಕಿತ್ತಾಟ ಬರೋ ಅಂಥದ್ದು, ಜ್ವರ ಬರೋ ಅಂಥದ್ದು, ಅನಾರೋಗ್ಯ ಪೀಡಿತರಾಗೋ ಅಂಥದ್ದು, ಫೈನಾನ್ಷಿಯಲಿ ಕುಂಠಿತಗೊಳ್ಳೋ ಅಂಥದ್ದು, ಅಥವಾ ಮನೆಯಲ್ಲಿ ಇರ್ತಕ್ಕಂತಹ ಪದಾರ್ಥಗಳು ಹುಳುಗಟ್ಟೋದು, ಜಾಡ್ ಕಟ್ಟೋ ಅಂಥದ್ದು, ಅಥವಾ ಕೊಳ್ತೋಗೋ ಅಂಥದ್ದು, ಸೊಪ್ಪು ಸದೆ ಎಲ್ಲ ನೀವು ಫ್ರಿಜ್ಜಲ್ಲಿ ಇಟ್ಟಿದ್ರೂ ಕೂಡ ಅದು ಇಮಿಡಿಯೇಟಾಗಿ ಕೊಳ್ತು ಹೋಗುತ್ತೆ. ಮತ್ತು ಮನೆಗೆಲ್ಲ ಜಾಡ ಕಟ್ಟೋ ಅಂಥದ್ದು. ಈ ಥರ ಸುಮಾರು ವಿಷಯಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಅದೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ಕು ಎಲ್ಲಿ ನಡೆದಿರುತ್ತೋ, ಮತ್ತು ಇದ್ರ ಜೊತೆಯಲ್ಲಿ ಕೆಟ್ಟ ದೃಷ್ಟಿ ಬಿದ್ದಾಗಲೂ ಕೂಡ ಇದೇ ಥರನೇ ಆಗುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ನಡೆದಿರ್ತಕ್ಕಂತಹ ಜಾಗದಲ್ಲಿ ಅಥವಾ ಮನುಷ್ಯನಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಬದಲಾವಣೆ ಆಗುತ್ತೆ. ಈಗ ಜಾಡ ಹೇಗೆ ಕಟ್ಟುತ್ತೋ ಅದೇ ಪ್ರಕಾರವಾಗಿ ಮನುಷ್ಯನ ದೇಹದಲ್ಲಿನೂ ಕೂಡ ಅದು ಜಾಡ ಕಟ್ಟುವ ರೂಪದಲ್ಲಿ ಕೆಲವೊಬ್ಬರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಪ್ರಯೋಗವನ್ನು ಮಾಡ್ತಾರೆ. ಅಂದರೆ ಇದು ಕೈ ಮದ್ದಿನ ಮುಖಾಂತರವಾಗಾದರೂ ಹಾಕ್ಬೋದು, ಅಥವಾ ಫೋಟೋ ಇಟ್ಕೊಂಡಾದರೂ ಹಾಕ್ಬೋದು, ಗೊಂಬೆ ಪ್ರಯೋಗ ಅಂತ ಮಾಡ್ತಾರೆ ಅದರಲ್ಲಾದರೂ ಹಾಕಬಹುದು, ಅಥವಾ ಗಾಳಿ ಪ್ರಯೋಗ ಅಂದರೆ ಗಾಳಿಯ ಮುಖಾಂತರವಾಗಿ ಕಳಿಸುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಸುಮಾರು ಥರದ ವಿದ್ಯೆಯ ಮುಖಾಂತರವಾಗಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗ ಮನುಷ್ಯನಲ್ಲಿ ಈ ಥರದ ಬದಲಾವಣೆಗಳು ಉಂಟಾಗುತ್ತೆ. ಆಟೋಮೆಟಿಕ್ಕಾಗಿ ನಾವು ಅಂದ್ಕೋಬಹುದು, ಈಗಿರ್ತಕ್ಕಂತಹ ಮನುಷ್ಯನ ಒಂದು ಪರಿಸ್ಥಿತಿ ಆಗಿರ್ಬೋದು, ನಡತೆ ಆಗಿರ್ಬೋದು, ಅವನ ಏನು ಗುಣ ಇರುತ್ತೋ ಅದೆಲ್ಲದೂ ಕೂಡ ಕಂಪ್ಲೀಟಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಒಂದು ಸ್ವಾಭಾವಿಕವಾಗಿ ಆಗಬಹುದು, ಅಥವಾ ಈ ಥರದ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗಲೂ ಕೂಡ ಆಗಬಹುದು. ಸ್ವಾಭಾವಿಕವಾಗಿ ಆಗಿರ್ತಕ್ಕಂತಹ ಗುಣಗಳನ್ನು ನಾವು ಮತ್ತೆ ವಾಪಸ್ಸು ಮತ್ತೆ ಅದೇ ಒಂದು ಸ್ವಭಾವ ಏನಿರುತ್ತೋ ಅದನ್ನು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನಿಮ್ಮ ಒಂದು ಆತ್ಮವನ್ನು ಬಂಧನವಾಗಿ ಇಟ್ಟುಕೊಂಡು ಮಾಡಿದಾಗ ಆ ಮನುಷ್ಯನಲ್ಲಿರ್ತಕ್ಕಂತಹ ಗುಣ ಸ್ವಭಾವಗಳೆಲ್ಲ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಫಸ್ಟು ಹೇಗೆ ಅಂತ ಅಂದರೆ ಮೈಂಡಿಂದ ಅಟ್ಯಾಕ್ ಆಗ್ತಾ ಹೋಗುತ್ತೆ. ಅಂದರೆ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಅಕಸ್ಮಾತ್ ನಮ್ಮ ಮೈಂಡು ಸ್ಟ್ರಾಂಗ್ ಇದೆಯಾ ವೀಕ್ ಮಾಡೋದಕ್ಕೆ ಅಂತೇಳಿ ನೋಡ್ತಾರೆ ಈ ಬ್ಲ್ಯಾಕ್ ಮ್ಯಾಜಿಕ್ ನಡೆಸುವಂತಹ ವ್ಯಕ್ತಿಗಳು, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಕು ಈಗೇನು ನಡೆದಿರುತ್ತಲ್ಲ ಆಗ ನಿಮ್ಮ ಬಟ್ಟೆ ಆಗಿರ್ಬೋದು, ಉಗುರು, ಕೂದಲು, ಈ ಥರದ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಮಾಡ್ತಾರೆ. ನಾನು ಆಗಲೇ ಹೇಳ್ದಂಗೆ ಗೊಂಬೆ ಪ್ರಯೋಗ, ಫೋಟೋ ತಕ್ಕೋಬೋದು, ಅಥವಾ ನಿಮ್ಮ ಬಟ್ಟೆ ವಸ್ತುಗಳು ಏನಾದ್ರೂ ಅವರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳ ಅಲ್ಲಿ ಏನು ಪ್ರಯೋಗ ಮಾಡಬೇಕಾದ್ರೆ ಅದೇನೋ ಒಂದು ಶಕ್ತಿ ಕೇಳುತ್ತಲ್ಲ ಅದೇ ಪ್ರಕಾರವಾಗಿ ತೆಗೆದುಕೊಂಡು ಹೋಗಿ ಕೊಟ್ಟಾಗ ಮಂತ್ರವನ್ನು ಅವರು ಜಪಿಸಿ ಮತ್ತು ಏಕಾಗ್ರತೆಯಿಂದ ನಿಮ್ಮ ಆತ್ಮವನ್ನು ಬಂಧನದಲ್ಲಿ ಇಟ್ಕೊಂಡು, ಅಥವಾ ಬೇರೆ ಆತ್ಮಗಳನ್ನು ನಿಮ್ಮ ಜೊತೆಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಬಿಟ್ಟಾಗ ಈ ಥರದ ಸುಮಾರು ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ಇದನ್ನೆಲ್ಲ ನಾವು ಈಸಿಯಾಗಿ ಅಬ್ಸರ್ವ್ ಮಾಡಬಹುದು. ಅಥವಾ ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಒಂದು ನಿಂಬೆಹಣ್ಣ ತಗೊಳ್ಳಿ, ನಿಂಬಾಸುರನನ್ನು ನೆನಪು ಮಾಡ್ಕೊಳ್ಳಿ. ಏನಾದರೂ ಸಮಸ್ಯೆ ಇತ್ತು ಅಂದರೆ ಈ ನಿಂಬೆಹಣ್ಣು ಕೊಳತೋಗಲಿಲ್ಲ, ಹಗುರ ಆಗಲಿ, ಇಲ್ಲಾಂದರೆ ಅದೆಲ್ಲ ಫುಲ್ಲು ಕಪ್ಪು ಮಸಿ ಥರ ಬಂದುಬಿಡುತ್ತೆ, ಆ ಥರನಾದ್ರೂ ಆಗಲಿ ಅಂತೇಳಿ ನೀವೇ ಒಂದು ಪ್ರೇಯರ್ ಮಾಡಿಕೊಂಡು ನೀವು ದಿಂಬಿನಡಿ ಇಟ್ಕೊಂಡಾಗ 5 ದಿವಸ ಕರೆಕ್ಟಾಗಿ ಇಟ್ಕೋಬೇಕು. ಡೈಲಿ ತೆಗೆದು ನೋಡಬೇಕು. ಅಥವಾ ಯಾವುದಾದ್ರೂ ಗುರುಗಳ ಹತ್ರ ಹೋಗ್ತೀರ ಅಥವಾ ದೇವಸ್ಥಾನಕ್ಕೆ ಹೋಗ್ತೀರಲ್ಲ, ಅವರೇನಾದರೂ ಮಂತ್ರಿಸ್ಕೊಟ್ರೆ ನೀವು ಅಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ತೆಗೆದುಕೊಂಡು ಬಂದು ದಿಂಬಡಿನಲ್ಲಿ ಇಟ್ಕೊಂಡು ಡೈಲಿ ನೋಡ್ತಾ ಇರಿ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಕೆಲವು ಟೈಮಲ್ಲೆಲ್ಲ ಅದರಲ್ಲಿ ಫೇಸ್ ಥರ ಬರುತ್ತೆ, ಅಂದರೆ ರಾಕ್ಷಸನ ಫೇಸ್ ಥರನೋ, ಇಲ್ಲ ಅಂದರೆ ಪ್ರಾಣಿಗಳ ಫೇಸು, ಇಲ್ಲ ಯಾವ ವ್ಯಕ್ತಿ ಏನಾದರೂ ಮಾಡಿಸಿದಾರೆ, ಅದು ಗಂಡು ಹೆಣ್ಣು, ಒಬ್ಬೊಬ್ಬರು ತಲೆ ದಿಂಬಡಿ ಇಟ್ಕೊಂಡಾಗ ಆ ಒಂದು ಎನರ್ಜಿ ಪಾಸಾಗಿ ಅಲ್ಲಿ ಫೇಸು ಕೂಡ ಮೂಡುತ್ತೆ. ಅಂದರೆ ನೀಟಾಗಿ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇದು ಕೂಡ ಒಂದು ಟಿಪ್ಸು.
ಮತ್ತು ಮನೆಗಳಲ್ಲೂ ಅಷ್ಟೇ ತುಂಬ ಜಿರಳೆ ಆಗ್ತಿದೆ, ತುಂಬ ಹಲ್ಲಿಗಳೆಲ್ಲ ಬರ್ತಿದೆ, ಹಲ್ಲಿಲಿ ಕೊಡ್ತಾ ಇದೆ. ಇದಕ್ಕಿದ್ದಂಗೆ ಇವತ್ತು ಬಲೆನೆಲ್ಲ ಕ್ಲೀನ್ ಮಾಡ್ತೀವಿ, ನಾಳೆನೇ ಬಲೆ ಕಟ್ತಾ ಇರುತ್ತೆ ನೋಡಿ. ಅಂತಹ ಒಂದು ವಾಸ್ತುನಲ್ಲೂ ಕೂಡ ಇಂಥ ಒಂದು ಸಮಸ್ಯೆ ಆಗಿದೆ ಅಂತೇಳಿ ತಿಳ್ಕೊಬೋದು. ನೋಡಿದ್ರೆ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.